ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ನ್ಯೂ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ನಂತರ 11 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ, 0.7 mm. ನೋಡಿ, ಇವಾಗ ನಾನು ಸೀರೆಗೆ ನಾನು ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ನೋಡಿ, ಇದೇ ಜಾಗದಲ್ಲೇ ನಾನು ಲಾಕ್ ಮಾಡ್ಕೊತೀನಿ 2 ಟೈಮ್ಸು. ಆಯ್ತಲ್ವ, ನಾನು ಸ್ವಲ್ಪ ಹೈಟ್ಗೆ ಅಂತ 2 ಚೈನ್ ಹಾಕ್ತಿದ್ದೀನಿ. 2 ಚೈನ್ ಆದಮೇಲೆ ನಾನು ಡೈರೆಕ್ಟಾಗಿ ಕಂಬಗಳನ್ನ ತೊಗೊತೀನಿ. ನೋಡಿ, ನಾನು 4 ಕಂಬಗಳನ್ನ ಹಾಕ್ತಿದ್ದೀನಿ. ನೋಡಿ, ಈ ಥರ 4 ಕಂಬ ಆದಮೇಲೆ 1 ಚೈನ್ ಹಾಕ್ಕೊತಿದ್ದೀನಿ. 1 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿ ಬರುತ್ತೆ ಕ್ರೋಶೆ ನೀಡಲು ಅಲ್ಲಿಗೆ ನಾನು ಇಟ್ಕೊಂಡ್ಬಿಟ್ಟು ನೋಡಿ, ಮತ್ತೆ ತಿರ್ಗಾ ನಾನು ಕಂಬಗಳನ್ನ, ತುಂಬ ಈಸಿನೇ ಇದೆ. ನೋಡಿ, ಇದೇ ಥರ ಸೇಮ್ ಟು ಸೇಮ್ ಬರೀ ಕಂಬಗಳನ್ನ ಹಾಕ್ಕೊಂಡು ಹೋಗೋದು. ನೋಡಿ, 4 ಕಂಬ ಆದಮೇಲೆ 1 ಚೈನ್ ಹಾಕ್ಕೊತಿದ್ದೀನಿ. 1 ಚೈನ್ ಆದಮೇಲೆ ಮತ್ತೆ ತಿರ್ಗಾ ಸೂಜಿ ಮೇಲೆ ದಾರ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ಥರ ತಗೋಬೇಕು. ಕುಚ್ಚು ಬೇಡ ಅನ್ನೋರಿಗೆ ಸಿಂಪಲ್ ಡಿಸೈನ್ ಇದು. ನಾನು ಇದಕ್ಕೆ ಕುಚ್ಚನ್ನು ಹಾಕ್ತಿಲ್ಲ, ಓನ್ಲಿ ಡಿಸೈನ್ ಅಷ್ಟೇ. ಇದೇ ಥರ ಕಂಟಿನ್ಯೂ ಆಗಿ ಹಾಕೋದು. 1 ಚೈನು, ನೀಡಲ್ ಮೇಲೆ ದಾರ, ನೀಡಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಳತೆ ಮಾಡ್ಕೊಂಬಿಟ್ಟು ಈ ಥರ 4 ಕಂಬ. ನೋಡಿ, ತುಂಬಾ ಈಸಿಯಾಗಿದೆ, ಆರಾಮಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಯ್ತು. ಇವಾಗ ಕಂಪ್ಲೀಟ್ ಆದಮೇಲೆ ನಾನು ಈ ಥರ ಚೈನ್ ಹಾಕ್ಕೊಂಬಿಟ್ಟು ಈ ಥರ ದಾರ ಎಳೆದು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದು.
ಈ ಥರ ಕಾಣಿಸುತ್ತೆ ನೋಡಿ. ಇದು 4 ಕಂಬ ಹಾಕ್ಬಿಟ್ಟು ಈ ಥರ ಮಾಡಿರೋದು. ಇವಾಗ ನಾನು ಇದಕ್ಕೆ ಇನ್ನೊಂದು ಕಲರ್ ದಾರದ್ದು ಡಿಸೈನ್ ಮಾಡ್ತೀನಿ. ನೋಡಿ ಈ ಥರ ನಾನಿವಾಗ ಇಲ್ಲಿಗೆ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ಲೇಸಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ನೋಡಿ ಈ ಥರ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ಚೈನ್ ಹಾಕ್ಕೊತೀನಿ. ಸ್ಟಾರ್ಟಿಂಗು ಚೈನ್ ಹಾಕ್ಕೊಂಬಿಟ್ಟು ಸೂಜಿ ನೀಡಲ್ ಮೇಲೆ 2 ಸಲ ದಾರ ತೊಗೊತೀನಿ. ಇದನ್ನು ನೋಡಿ ನಾನು ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡ್ಬಿಟ್ಟು ನಾನು ಈ ಸಿಂಗಲ್ ಕ್ರೋಶ್ ಹಾಕಿದ್ನಲ್ವ ಇದ್ರ ಒಳಗಡೆಯಿಂದ ನೋಡಿ ಈ ಥರ ತೊಗೊಂಬಿಟ್ಟು 2 ದಾರದಲ್ಲಿ ಒಂದು ಮಾಡ್ಕೋಬೇಕು. ಮತ್ತು ತಿರ್ಗಾ 2ರಲ್ಲಿ ಒಂದು, ಈ ಥರ 2ರಲ್ಲಿ ಒಂದು. ಇವಾಗ ನಾನು ಇಲ್ಲಿ ಒಂದು ಸ್ಮಾಲ್ ಮಾಮೂಲಿ ಬೀಡನ್ನು ಹಾಕ್ತಿದ್ದೀನಿ. ನೋಡಿ ಈ ಥರ ಮಾಮೂಲಿ ಬೀಡ್ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಶೇಪ್ ಬಂದಿದೆ ಇದು. ಇದರಲ್ಲಿ ಇವಾಗ ನಾನು ಕ್ರೋಶ ಹಾಕ್ಕೊಂಡಿದ್ನಲ್ವ ನೋಡಿ ಇದ್ರ ಒಳಗಡೆಯಿಂದ ಈ ಥರ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊತೀನಿ. ಈ ಥರ ಒಂದು ಲಾಕು. ಈ ಥರ ನಾನು 4 ಟೈಮ್ಸ್ ಮಾಡ್ಕೊತೀನಿ. ನೋಡಿ 2 ಟೈಮು, 3 ಟೈಮ್, ನೋಡಿ ಇದು 4 ಟೈಮ್ ಆಯ್ತಲ್ವ. 4 ಟೈಮ್ ಆದಮೇಲೆ ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತು ನಾವು ತಿರ್ಗಾ ಒಂದು ಚೈನು ಮತ್ತು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಆ ಜಾಗದಲ್ಲಿ ಹೋಗಿ 2ರಲ್ಲಿ ಒಂದು, 2ರಲ್ಲಿ ಒಂದು, 2ರಲ್ಲಿ ಒಂದು ದಾರ ತೊಗೋಬೇಕು. ಈ ಥರ ಬರುತ್ತೆ. ನಾವು ಆವಾಗ ನೋಡಿ ಈ ಥರ ಬೀಟ್ ಹಾಕ್ಕೊತಿದ್ದೀನಿ ನಾನು. ಈ ಥರ ಬೀಟ್ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದು. ಈ ಥರ ನಾನು 4 ಸಲ ಒಳಗಡೆಯಿಂದ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇರೋದು. ಟೂ ಟೈಮ್ ಆಯಿತು, 3 ಟೈಮ್, ಈ ಥರ ಆದಮೇಲೆ ನಾವು ಮತ್ತೆ ಸಂದಿಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಮತ್ತು ಸಿಂಗಲ್ ಚೈನು, ಸಿಂಗಲ್ ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ, ಈ ಥರ 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಈ ಥರ ತೊಗೊಂಬಂದ್ಬಿಟ್ಟು ನಾವು ಬೀಟ್ ಹಾಕ್ಕೊತೀನಿ. ತುಂಬ ಸಿಂಪಲ್ಲಾಗಿ ಈಸಿನೂ ಇದೆ. ಇದಕ್ಕೆ ನಾನೇನು ಕುಚ್ಚು ಹಾಕ್ತಿಲ್ಲ, ಬರೀ ಡಿಸೈನ್ ಅಷ್ಟೇ. ಆರಾಮಾಗಿನೂ ಹಾಕ್ಬೋದು, ಆಮೇಲೆ ಬೇಗನೂ ಆಗೋಗುತ್ತೆ. ನೋಡಿ 4 ಟೈಮ್ ಆಯಿತು. ಇವಾಗ ಇದ್ರಲ್ಲಿ ಹೋಗ್ಬಿಟ್ಟು ನೋಡಿ ಲಾಕ್ ಮಾಡ್ಕೊಂಡ್ವಿ. ಲಾಕ್ ಆದ ತಕ್ಷಣ ಚೈನು
ನೋಡಿ ಫ್ರೆಂಡ್ಸ್, ಫೈನಲ್ಗೆ ಕೊನೆಗೆ ಈ ಥರ ಮಾಡಿಕೊಂಡು ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಇದು ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ನೋಡಿ. ಅದು ಕುಚ್ಚಾಕಿಲ್ಲ, ಸಿಂಪಲ್ ಡಿಸೈನು, ವೆರಿ ಈಸಿ ಆ್ಯಂಡ್ ಒಂದು ಹಾಫ್ ಆನ್ ಅವರ್ 1 ಅವರಲ್ಲೇ ಆಗಿಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.